Hi, hello everyone. Welcome back to my channel. ಇವತ್ತು ಫಸ್ಟ್ ಡೇ ಆಫ್ ಜುಲೈ ಮೀನ್ಸ್ 4th ಜುಲೈ ಫಸ್ಟ್ ಡೇ ಟ್ರೇಡಿಂಗ್ ಫಾರ್ ಆಪ್ಷನ್ ಬೈಯಿಂಗ್. ಸೊ ಇವತ್ತಿನ ಟ್ರೇಡ್ ಏನಾಯಿತು ಅಂದರೆ ಮಾರ್ನಿಂಗ್ ಒಂದು ಬುಲ್ಲಿಶ್ ಶೈನ್ ಕೊಡ್ತು. ನೆನೆ ಆಸ್ ಇಟ್ ಈಸ್ ಮೀನ್ಸ್ ಫ್ರೈಡೇ ಒಳ್ಳೆ ಬುಲ್ಲಿಶ್ ಮೊಮೆಂಟಮ್ ಇದೆ ಇದಕ್ಕೆ. ಸೊ ಹೈಯಲ್ಲಿ ನಾನು ಬೈ ಮಾಡೋಣ ಅಂತ ನೋಡಿದೆ, ಬಟ್ ಈ ಕ್ಯಾಂಡಲ್ ನೋಡಿದ್ರೆ ನನಗೆ ಬೈ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಬಟ್ ನಾನು ರೂಲ್ಸ್ ಫಾಲೋ ಮಾಡೋದು, ಸೊ ರೂಲ್ಸ್ ಫಾಲೋ ಮಾಡಬೇಕಲ್ಲ ಅಂತ ಬೈಯಿಂಗ್ ಇಟ್ಟೆ. ಸೊ ಮಾರ್ಕೆಟ್ ರಿವರ್ಸಲ್ ಹೋಯ್ತು, ಇಲ್ಲೇ ಜಿಗ್ಜಾಕ್ ಆಯಿತು, ಅಗೇನ್ ಬ್ರೇಕ್ಔಟ್ ಆಯಿತು, ಇಲ್ಲಿ ಎಂಟ್ರಿ ಮಾಡೋದೆ, ಮತ್ತೆ ಅಗೇನ್ ಸೈಡ್ ವೈಸ್ ಹೋಗೋಕೆ ಸ್ಟಾರ್ಟ್ ಮಾಡ್ತು. ಸೊ ಫುಲ್ ಡೇ ಸೈಡ್ ವೈಸ್ ಹೋಯ್ತು. ಸೊ ಟಿಲ್ ಎಂಡ್ ಆಫ್ ದ ಡೇವರೆಗೂ ವೆಯ್ಟ್ ಮಾಡಿದೆ. ಅಗೇನ್ ಡೇ ಹೈ ರೇಂಜ್ನ ಬ್ರೇಕ್ ಮಾಡಿಕೊಂಡು ಇಲ್ಲಿ ಸಸ್ಟೈನ್ ಆಯಿತು. ಸೊ ಇಲ್ಲಿ ಅಗೇನ್ ಎಂಟ್ರಿ ತೊಗೊಂಡೆ. ಸೊ ಇಲ್ಲಿಂದ 3:15ವರೆಗೂ ಟ್ರೇಡ್ ಹೋಲ್ಡ್ ಮಾಡ್ಕೊಂಡಿದೆ. ಅದಾದಮೇಲೆ ನಾನು ಟ್ರೇಡ್ ಹೋಲ್ಡ್ ಮಾಡಲ್ಲ, ಮೀನ್ಸ್ 3 o'clock ಮೇಲೂ ಟ್ರೇಡ್ ಮಾಡೋಕ್ಕೆ ಇಷ್ಟಪಡಲ್ಲ. ಯೂಶಲಿ ಒಂದೊಂದ್ಸತಿ ಟ್ರೆಂಡ್ ಇದ್ದಂಗೆ ಟ್ರೇಡ್ ಮಾಡ್ತೀನಿ. ಬಟ್ 250ಗೆ ಒಂದು ಟ್ರೇಡ್ ಸಿಕ್ತು. ಸೊ 250ಗೆ ಒಂದು ಟ್ರೇಡ್ ತೊಗೊಂಡೆ. ಸೊ ಆ ಟ್ರೇಡ್ ಪ್ರಾಫಿಟಬಲ್ ಟ್ರೇಡ್ ಆಯಿತು. ಓಕೆ, 482.30ಗೆ ಎಂಟ್ರಿ ಮಾಡಿದೆ, 460ಗೆ ಎಕ್ಸಿಟ್ ಆಯಿತು. ಮೀನ್ಸ್ ಟ್ರೈಲಿಂಗ್ ಎಲ್ಲ ಹಿಟ್ ಆಗಿ ಎಕ್ಸಿಟ್ ಆಗೋಯ್ತು. ಒನ್ಸ್ ಅಗೇನ್ 482 460 ಮೀನ್ಸ್ 22.9 ಪಾಯಿಂಟ್ಸ್ ಲಾಸ್ ಆಯಿತು. ಸೊ ಬಿಗಿನಿಂಗ್ ಆಫ್ ದ ಮಂತ್ ಲಾಸ್ ಆಯ್ತಲ್ಲ ಅಂತ. ಓಕೆ, ಬೆಟರ್, ಬಟ್ ಲಾಸ್ ಪ್ರಾಫಿಟ್ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಬಟ್ ನೆಕ್ಸ್ಟು 250ಗೆ 470ಗೆ ಎಂಟ್ರಿ ಮಾಡಿದೆ, 528.02ವರೆಗೂ ಟ್ರಯಲ್ ಆಯಿತು. ಮೀನ್ಸ್ ಎಕ್ಸಾಕ್ಟ್ ಕ್ಲೋಸಿಂಗ್ ಟೈಮ್ಗೆ ನಾನು ಕ್ಲೋಸ್ ಮಾಡಿಕೊಂಡೆ. ನಂದು ಏನು ಕ್ಲೋಸಿಂಗ್ ಟೈಮ್ ಇದೆ ರೂಲ್ ಬೇಸ್ಡ್ ಮೇಲೆ, ಅದ್ರ ಮೇಲೆ ಮಾಡಿಕೊಂಡೆ. 58 ಪಾಯಿಂಟ್ಸ್ ಗೇನ್ ಆಯಿತು. ಸೊ ಓವರಾಲ್ ನನಗೆ ಒಂದು ಲಾಟ್ಗೆ 895.75 rupees ಬಂತು. ಸೊ ಓವರಾಲ್ 4 ಲಾಟ್ಸ್ಗೆ 3583 ಬಂತು. ಸೊ ನನಗೆ ಮನಿ ಡಸಂಟ್ ಮ್ಯಾಟರ್, ಬಿಕಾಸ್ ನಾನು ಚಿಕ್ಕ ಪುಟ್ಟ ಅಮೌಂಟ್ಗೋಸ್ಕರ ವೆಯ್ಟ್ ಮಾಡ್ತಿರಲ್ಲ. ನಾನು ದೊಡ್ಡ ಟ್ರೆಂಡ್ ವೆಯ್ಟ್ ಮಾಡ್ತಾ ಇರ್ತೀನಿ, ನಿಮ್ಗೆ ಗೊತ್ತಿದ್ದಂಗೆ. ನೀವು ತುಂಬ ದಿನದಿಂದ ಏನಾದ್ರು ನಾನು ಟ್ರೇಡ್ ಮಾಡೋದನ್ನು ನೋಡ್ತಿದ್ದೆ ನೋಡಿ. 250 ಪಾಯಿಂಟ್ಸ್, 200 ಪಾಯಿಂಟ್ಸ್, 150 ಪಾಯಿಂಟ್ಸ್ ಬುಕ್ ಮಾಡೋದನ್ನ ನೋಡ್ತೀನಿ. 50 ಪಾಯಿಂಟ್ಸ್, 30 ಪಾಯಿಂಟ್ಸ್ ಇದೆಲ್ಲ ಓಕೆ, ನಾರ್ಮಲ್ ನನಗೆ. ಸೊ ಈಗ ನೋಡಿ, ಟ್ರೇಡಿಂಗಲ್ಲಿ ಎಲ್ಲ ಕಾಮನ್. ಸೊ ಲಾಸ್ ಪ್ರಾಫಿಟ್ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ ಏನೋ ಒಂದು ಬಂದಿದೆ. ಓಕೆ ಫೈನ್, ಬಟ್ ಮೇಜರ್ಲಿ ನಮಗೆ ಪ್ರಾಫಿಟ್ ಇಂಪಾರ್ಟೆಂಟ್ ಅಲ್ಲ, ನಮ್ಮದು ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟ್. ಸೊ ಪೀಕ್ ಅಂಡ್ ಥ್ರೂ ಅಗೇನ್ ಪೀಕ್ ಕ್ರಿಯೇಟ್ ಆಗೋ ಥರ ಇದೆ. ನೋಡೋಣ ಟ್ರೇಡಿಂಗ್ ಹೆಂಗಾಗುತ್ತೆ ಈ ಜುಲೈ ಮಂತಲ್ಲಿ ಅಂತ. ಸೊ ನಾನಂತೂ 100% ರಿಟರ್ನ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅದು 100% ರೀಚ್ ಆಗೋವರೆಗೂ ಟ್ರೇಡ್ ಮಾಡ್ತಾನೆ ಇರ್ತೀನಿ. ಸೊ ನನ್ನ ಡ್ರಾ ಡೌನ್ ಕೂಡ ಈಗ ಪೀಕ್ಗೆ ಹೋಗ್ತಾ ಇದೆ. ಮೀನ್ಸ್ ಲಾಸ್ ಜಾಸ್ತಿ ಹೋಗಿತ್ತು, ಅಗೇನ್ ರಿಕವರಿ ಆಗಿದೆ, ಮೇಲ್ಗಡೆ ಹೋಗ್ತಾ ಇದೆ. ಸೊ 9500 700 ಸಮಥಿಂಗ್ ಇಂದ 6000 ಚೇಂಜ್ವರೆಗೂ ಹೋಗಿದೆ. ಸೊ ಲೆಟ್ಸ್ ಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಬಾಯ್.